ಸರ್, ಈಗ ಬಿಡದಿ ಹೋರಾಟ ಬಹಳ ತೀವ್ರ ಆಗ್ತಾ ಇದೆ, ಪಾಂಪ್ಲೆಂಟ್ ವಾರ್ ಬಹಳ ಜೋರಾಗ್ತಾ ಇದೆ. ನೋಡಿ, ಈಗಾಗಲೇ ಬಿಡದಿ ಯೋಜನೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಈಗ ಅವರು ಅಧಿಕಾರಕ್ಕೆ ಬಂದು 3 ವರ್ಷಗಳ ಅವಧಿಯನ್ನು ಮುಗಿಸಿದ್ದಾರೆ. ಆದರೆ ಈಗಿನ ಮುಖ್ಯಮಂತ್ರಿಗಳು ಅದನ್ನು ಭಾಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಯೋಜನೆಯನ್ನು ಮಾಡೇ ಮಾಡ್ತೀನಿ ಅಂತೇಳಿ. ಆದರೆ ವಾಸ್ತವಾಂಶ ಆಗಿಲ್ಲ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಇಡೀ ದೇಶದಲ್ಲಿ ಸುದ್ದಿ ಮಾಡ್ತಾ ಇದೆ ಬಿಡದಿ ಯೋಜನೆ. ಈಗಾಗಲೇ ಅಲ್ಲಿನ ರೈತರು ಯಾರಿದ್ದಾರೆ, ನಾವೆಲ್ಲರೂ ಹೇಳ್ತೀರಿ ರೈತ ಈ ದೇಶದ ಬೆನ್ನೆಲುಬು ಅಂತೇಳಿ. ಅಂಥ ರೈತರ ಬೆನ್ನುಮೂಳೆಯನ್ನೇ ಮುರಳಿ ಕೊಟ್ಟಿದೆ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಇವತ್ತು ಈಗಾಗಲೇ ಅಲ್ಲಿನ ರೈತರು ಈಗಾಗಲೇ ಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ಅಲ್ಲಿನ ಮಹಿಳೆಯರು, ಮಕ್ಕಳು, ರೈತರು ಸೇರಿದಾಗೆ ಹಗಲು ರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಧರಣಿ ನಡೆಸ್ತಾ ಇರತಕ್ಕಂಥ ಉದ್ದೇಶ, ಈ ಯೋಜನೆಗೆ ನಮ್ಮದು 80%ಕ್ಕೂ ಹೆಚ್ಚು ರೈತರು ನಾವು ಯೋಜನೆಯನ್ನು ಕೈ ಬಿಡಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದನ್ನು ಮಾಡೇ ತೀರ್ತೀನಿ ಅಂತ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಹ ಯೋಜನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ವಾಸ್ತವಾಂಶ ಏನಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ರೈತರು ಈಗಾಗಲೇ ಇಲ್ಲಿ ನಾವು ನೀರಾವರಿ ಕೃಷಿ ಜಮೀನು ಯೋಗ್ಯವಾಗಿರ್ತಕ್ಕಂಥ ಈ ಜಮೀನು ಯಾವುದೇ ಕಾರಣಕ್ಕೂ ನೀವು ಎಲ್ಲಿ ಬರಡು ಭೂಮಿ ಇದೆಯೋ ಅಲ್ಲಿ ನೀವು ಯೋಜನೆನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ತಾ ಇದ್ರು, ಈ ಹಿಂದೆ ನೀವು ನೋಡಿ ಬೇಕಾಗಿದ್ರೆ ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತಿನ ಉಪಮುಖ್ಯಮಂತ್ರಿಗಳು ಸುಮಾರು 2,500 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿ ಇದೆ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಬರೀ 450 ಎಕರೆ ಇರತಕ್ಕಂಥದ್ದು ವಾಸ್ತವಾಂಶ. ಹಾಗಾಗಿ ಇವತ್ತಿನ ದಿವಸ ಆ ವಾಸ್ತವಾಂಶನ ಬಿಟ್ಟು ಅವರು ಈ ಯೋಜನೆ ಮಾಡೇ ಮಾಡ್ತೀನಿ ಅಂತಂದರೆ ಅಲ್ಲಿನ ರೈತರು ಹೇಳ್ತಾ ಇದ್ದಾರೆ, ನಾವು ಬೇಕಾಗಿದ್ದರೆ ರಕ್ತ ಕೊಡ್ತೀವಿ, ನಾವು ಬೇಕಾಗಿದ್ದರೆ ನಮ್ಮ ಸಮಾಧಿ ಮೇಲೆ ನೀವು ಯೋಜನೆ ಮಾಡಿ, ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತೇಳಿ. ಇದು ಒಂದು ಭಾಗ. ಇನ್ನೊಂದು ಮಾನ್ಯ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು, ಕುಮಾರಣ್ಣವರೇ ಹೇಳ್ಬಿಟ್ಟಿದ್ದಾರೆ ಅವರು ಯೋಜನೆಗೆ ಅವರೇ ಮೂಲ ಕಾರಣಕರ್ತರು ಅಂತೇಳಿ. ಹೌದು, ಕುಮಾರಣ್ಣವರು ಅವರು ಹಿಂದೆ ಮುಖ್ಯಮಂತ್ರಿಗಳಾದಾಗ 5 ಟೌನ್ಶಿಪ್ಗಳನ್ನ ಮಾಡಬೇಕು ಅಂತೇಳಿ ಅವರು ಆಗ ಆ ನಿರ್ಧಾರ ಮಾಡಿದ್ದು ನಿಜ. ಆದರೆ ಇವತ್ತಿನ ಮುಖ್ಯಮಂತ್ರಿಗಳು ಆದಿಯಾಗಿ ಅವತ್ತಿನ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದಲ್ಲಿದ್ದಂಥವರು ಆವತ್ತು ಯೋಜನೆಗೆ ಸದನದಲ್ಲಿ ಯಾವ ರೀತಿ ಮಾತನಾಡಿದ್ದಾರೆ ಈ ಯೋಜನೆ ವಿರುದ್ಧವಾಗಿ. ಈಗ ಎಳೆಯಾಗಿ ಮೊನ್ನೆ ಪಕ್ಷದ ಕಚೇರಿಯಲ್ಲಿ ಕುಮಾರಣ್ಣವರು ಮಾತನಾಡಬೇಕಾದ್ರೆ ಪತ್ರಿಕಾಗೋಷ್ಠಿ ನಡೆಸಿ ಆ ಯೋಜನೆಗೆ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೆ, ಆವತ್ತಿನ ವಿರೋಧ ಪಕ್ಷಗಳು ಯಾವ ರೀತಿ ಅದಕ್ಕೆ ಅಸಹಕಾರವನ್ನು ವ್ಯಕ್ತಪಡಿಸಿದ್ರು, ಅದಕ್ಕೋಸ್ಕರ ಆವತ್ತು ಏನು ವಿರೋಧ ವ್ಯಕ್ತಪಡಿಸಿದ್ರು, ಹಾಗಾಗಿ ನಾನು ಈಗಾಗಲೇ ಅದನ್ನು ಕೈ ಬಿಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ. ಒಂದು ಸತಿ ಯೋಜನೆ ಮಾಡ್ತೀನಿ ಅಂತೇಳಿ ಆ ಯೋಜನೆಯನ್ನು ಕೈ ಬಿಡ್ತೀನಿ ಅಂತ ಹೇಳಿ ಸದನದ ದಾಖಲೆಗಳಲ್ಲಿದೆ. ಆ ದಾಖಲೆಗಳು ನೋಡಿದೆ. ಸುಮ್ಮನೆ ಉಡಾಫೆಯಾಗಿ ಕಾಂಗ್ರೆಸ್ನ ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರು ಒಂದು ಆರೋಪ ಮಾಡಿದ್ದಾರೆ ನಮ್ಮ ಅನಿತಕ್ಕ ಕುಮಾರಣ್ಣವ್ರ ಮೇಲೆ ಮತ್ತು ನಮ್ಮ ನಿಖಿಲ್ ಕುಮಾರಣ್ಣವ್ರ ಬಗ್ಗೆ ಅಲ್ಲಿ 100ಕ್ಕೂ ಹೆಚ್ಚು ಎಕರೆ ಜಮೀನು ಇದೆ ಅಂತೇಳಿ. ನೋಡಿ, 100 ಎಕರೆ ಇದೆಯೋ, 50 ಎಕರೆ ಇದೆಯೋ, ಅಥವಾ 10 ಎಕರೆ ಇದೆಯೋ, ಅದು ಅಲ್ಲ ಇಲ್ಲಿ ಅವ್ರು ಹೇಳ್ಬೇಕಾಗಿರ್ತಕ್ಕಂಥದ್ದು. ಕಾನೂನುಬದ್ಧವಾಗಿ ಯಾರು ಎಷ್ಟು ಎಕರೆ ಬೇಕಾಗಿದ್ರು ಜಮೀನನ್ನು ಮಾಡ್ಬೋದು. ಎಂ ಬಿ ಪಾಟೀಲ್ ಅವರು ಈಗಾಗಲೇ ಅವರು ಕೈಗಾರಿಕಾ ಸಚಿವರಾಗಿ ಅವರು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ, ರಾಜಕಾರಣಕ್ಕೆ ಬಂದ ನಂತರ ಅವರು ಮಂತ್ರಿಗಳಾದಮೇಲೆ ಯಾವ ರೀತಿ ಎಷ್ಟು ಎಕರೆಗಳನ್ನ ಅವರು ಯಾವ ರೀತಿ ಆಸ್ತಿ ವೃದ್ಧಿ ಆಗಿದೆ ಅದನ್ನು ಅವ್ರು ಹೇಳಬೇಕಾಗ್ತದೆ. ಇದು ಒಂದು ಭಾಗ. ಇನ್ನು ಹೇಳಿದ್ದಾರೆ, ನಿನ್ನೆ ಅವರು ಒಂದು ಬಾಲಿಶತನವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, 100 ಎಕರೆ ಇದೆ ಅಂತೇಳಿ. ಈಗಾಗಲೇ ಅದಕ್ಕೆ ಅನಿತಕ್ಕ ಈಗಾಗಲೇ ಹೇಳಿದ್ದಾರೆ, ನಾನು ಕಾನೂನು ಹೋರಾಟವನ್ನು ಮಾಡ್ತೀರಿ, ಈ ರೀತಿ ಸುಳ್ಳು ಅಪಪ್ರಚಾರವನ್ನು ನಮ್ಮ ಕುಟುಂಬದ ಮೇಲೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಈಗಾಗಲೇ ಕ್ರಿಮಿನಲ್ ಡಿಫಾಮೇಷನ್ನು ಮತ್ತು ಸಿವಿಲ್ ಡಿಫಾಮೇಷನ್ನ ಈಗಾಗಲೇ ಅವರು ಅಡ್ವೊಕೇಟ್ ಅವ್ರ ಜೊತೆ ಮಾತನಾಡಿದ್ದಾರೆ. ಯಾರು ಈ ರೀತಿ ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ಕಾನೂನು ರೀತಿ ಒಂದು ಹೋರಾಟ ಮಾಡ್ತಾರೆ. ನಮ್ಮ ಪಕ್ಷ ಏನು ಬಿಡದಿ ಯೋಜನೆ, ನಮ್ಮ ಏನು ಒಂದು ಪ್ರಾದೇಶಿಕ ಪಕ್ಷ JDS ಪಕ್ಷ, ಈಗಾಗಲೇ ಅಲ್ಲಿ ರೈತರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೀವಿ. ನಾವು ಈ ಯೋಜನೆ ಕೈ ಬಿಡೋ ತನಕ ನಾವು ಯಾವುದೇ ಕಾರಣಕ್ಕೂ ಸಹ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಆ ಹೋರಾಟ ಯಾವ ದಿಕ್ಕಿಗೆ ಬೇಕಾಗಿದ್ರೂ ಹೋಗ್ಬೋದು. ನಾವು ಆ ಒಂದು ಯೋಜನೆಯ ವಿರುದ್ಧವಾಗಿ ನಮ್ಮ ಪಕ್ಷ ರೈತರ ಪರವಾಗಿ ನಾವು ನಿಲ್ತೇವೆ. ಇನ್ನು ಅಲ್ಲಿನ ಸ್ಥಳೀಯ ಶಾಸಕರು ಯಾರು ಮಾಗಡಿ ಬಾಲಕೃಷ್ಣ ಅವರು, ಅಲ್ಲಿ ಯಾರು ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ,
ಆಮೇಲೆ ಮಂಡ್ಯದಲ್ಲಿ ಒಬ್ಬ ಮಾಜಿ ಸಚಿವರು ಮಾತನಾಡ್ತಾ ಇದ್ದಾರೆ. ಅವರು ಏನೀಗಾಗಲೇ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಕುಮಾರಣ್ಣವ್ರ ಬಗ್ಗೆ, ಯಾವ ರೀತಿ ಅವರು ಸಚಿವ ಸಂಪುಟ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ. ಅದಕ್ಕೆ ನಾವು ಅವತ್ತು ಸಹ ಹೇಳಿದ್ವಿ, ನಮಗೆ ಅವರ ಪಕ್ಷದ ಶಾಸಕರು ಅವರು ಏನು ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಹೈಕಮಾಂಡ್ ತೀರ್ಮಾನ ಆಗಿದ್ದಾರೆ. ನಮಗೆ ಯಾವುದೇ ಅಸೂಯೆ ಇಲ್ಲ, ಕುಮಾರಣ್ಣವ್ರಿಗೂ ಯಾವುದೇ ಅಸೂಯೆ ಇಲ್ಲ. ಆದರೆ ಯಾವಾಗಲೂ ಸಹ ನೀವು ನೋಡಿ, ಅವರಿಗೇನು ಜಿದ್ದಿಗೆ ಬಿದ್ದವರ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರಿಗೆ ವಿಧಿ ಇಲ್ಲ. ಈಗ ಏನಾದರೂ ಒಂದು ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಏನು ಕುಮಾರಣ್ಣವ್ರನ್ನ ಪೂಜ್ಯ ದೇವೇಗೌಡರು ಸಾಹೇಬ್ರ ಕುಟುಂಬವನ್ನು ನಾವು ವಿರೋಧ ಮಾಡಿದರೆ, ಭಾಳ ಕಠೋರ ಪದಗಳಿಂದ ಅವ್ರನ್ನ ಟೀಕೆ ಮಾಡಿದ್ರೆ ಮತ್ತೆ ನಮ್ಮನ್ನು ಈ ರಾಜ್ಯದಲ್ಲಿ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಾ ಇರತಕ್ಕಂಥ ಒಂದು ಭಾವನೆ ಇದೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಮಂತ್ರಿ ಆಗ್ತಿರೋ, ಯಾರು ಮಂತ್ರಿ ಮಾಡಬೇಕು ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಆದರೆ ನೀವು ಮಂತ್ರಿಗಳಾಗ್ಲಿಕ್ಕೆ ಹೋಗಿ ಇನ್ನೊಬ್ಬರ ಕುಟುಂಬದ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು, ಅವಹೇಳನ ಮಾಡ್ತಕ್ಕಂಥದ್ದು, ಇದು ನಿಜಕ್ಕೂ ಸಹ ನಾವು ಪಕ್ಷದ ವತಿಯಿಂದ ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಇದನ್ನು ಕಠೋರವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಮುಂದಕ್ಕೆ ಹೇಳಿದ್ದಾರೆ. ನಿನ್ನೆ ನೀವು ನೋಡಿದ್ದೀರಿ, ಕಾಂಗ್ರೆಸ್ನಲ್ಲಿ ಒಂದು ನೀಚ ಸಂಸ್ಕೃತಿ ಇವತ್ತು ಪ್ರಾರಂಭವಾಗಿದೆ. ಅವನು ಯಾರಾದರೂ ಆಗಿರಲಿ, ಹಿಂದೆನೂ ಸಹ ನೀವು ನೋಡಿದ್ದೀರಿ ಕುಮಾರಣ್ಣವ್ರ ಬಗ್ಗೆ ಯಾವ ರೀತಿ ಅವಹೇಳನ ಮಾಡಿದರು ಅಂತೇಳಿ. ಕಾಂಗ್ರೆಸ್ನಲ್ಲಿ ಒಂದು ವರ್ಗ ಇದೆ, ಅದಕ್ಕೆ ಅಂತಲೇ ಕಾಂಗ್ರೆಸ್ನಲ್ಲಿ ಒಬ್ರಿಗೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಒಂದು 2-3 ಜನಕ್ಕೆ ಇಟ್ಕೊಂಡಿದ್ದಾರೆ. ಏನಕ್ಕೆಪ್ಪ ಅಂತಂದರೆ ಅವರು ಇನ್ನೊಬ್ಬರ ಕುಟುಂಬದ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟರ್ ಹಂಚೋದು. ನಾನು ಹೇಳ್ತೀನಿ, ಇಂಥ ನೀಚ ಸಂಸ್ಕೃತಿಯನ್ನು ನೀವು ಬಿಡದೆ ಹೋದರೆ, ನೀವೇನೋ ಪೋಸ್ಟರ್ ಅಭಿಯಾನ ಮಾಡ್ತಾಯಿದ್ದೀರಿ, ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ನಾವು ಸಹ ನಮಗೂ ಗೊತ್ತಿದೆ ಪೋಸ್ಟರ್ ಅಭಿಯಾನ ಮಾಡ್ತಕ್ಕಂಥದ್ದು. ನೀವೇನು ಇರ್ತಕ್ಕಂಥವರೆಲ್ಲ ಸತ್ಯ ಹರಿಶ್ಚಂದ್ರಲ್ಲ. ಅಲ್ಲಿ ಮೈಸೂರಿನಲ್ಲಿ ಒಬ್ಬ ವಕ್ತಾರರು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ, ಅವರು ಒಬ್ಬರೇ ಸತ್ಯ ಹರಿಶ್ಚಂದ್ರರು. ಕಾಂಗ್ರೆಸ್ನಲ್ಲಿ ಹಿಂದೆ ಒಬ್ಬ ಸತ್ಯ ಹರಿಶ್ಚಂದ್ರ ಇಲ್ಲ. ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸತ್ಯ ಹರಿಶ್ಚಂದ್ರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಇವರಷ್ಟು ನಿಷ್ಠೆ ಪ್ರಾಮಾಣಿಕತೆ ಇರತಕ್ಕಂಥವ್ರು ರಾಜ್ಯದಲ್ಲಿ ಯಾರೊಬ್ಬರು ಇಲ್ಲ ಅನ್ನತಕ್ಕಂಥ ಒಂದು ಮಾತುಗಳನ್ನು ಪಾಪ ಪದೇ ಪದೇ ದಿನನಿತ್ಯ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಹೇಳ್ತಾ ಇದ್ದಾರೆ. ಅವ್ರದ್ದೇ ದಾಟಿಯಲ್ಲಿ ನಾವು ಮಾತಾಡಲಿಕ್ಕೆ ಬರ್ತದೆ, ಅದಕ್ಕಿಂತ ಕಠೋರವಾಗಿ ನಾವು ಮಾತಾಡಲಿಕ್ಕೆ ಬರ್ತದೆ, ನಮಗೇನು ಬರೋದಿಲ್ಲ ಅಂತಲ್ಲ. ಆದರೆ ಅಂಥ ನೀಚ ಸಂಸ್ಕೃತಿಗೆ ನಾವು ಹೋಗಬಾರ್ದು ಅಂತೇಳಿ ನಾವು ಸುಮ್ಗೆ ಇದ್ದೀವಿ. ನಿನ್ನೆ ಬಂದಿದ್ದರು ನಮ್ಮ ರಾಮನಗರದ ಒಂದು 20 ಜನ ಯುವಕರು ಬಂದಿದ್ದರು ಇಲ್ಲಿ ನವದೆಹಲಿಗೆ ಬಂದು ಕುಮಾರಣ್ಣವ್ರನ್ನ ಅವರು ಪೋಸ್ಟೇ ತೊಗೊಂಬಂದಿದ್ರು. ನಾವು ಇಲ್ಲಿ ಕಾಂಗ್ರೆಸ್ನ ಕಚೇರಿ ಏನಿದೆ ಇಲ್ಲಿ ನವದೆಹಲಿಯಲ್ಲಿ, ಇಲ್ಲಿನ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಅವರು ಏನು ಇವತ್ತು ಕೇಂದ್ರದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವ್ರ ಮನೆಯಿಂದ ನಾವು ಪೋಸ್ಟರ್ ಅಭಿಯಾನ ಮಾಡ್ತೀವಿ ಅಂತೇಳಿ. ನಮ್ಮ ನಾಯಕರು ಅಂಥ ಕೆಲಸ ಮಾಡೋದು ಬೇಡ, ಅದೇನೇ ಇದ್ದರೂ ನಾವು ಹೋರಾಟ ಮಾಡೋಣ, ಆ ರೀತಿ ನಾವು ಮಾಡೋದು ಬೇಡ ಅಂತೇಳಿ ಕಳಿಸಿದ್ದಾರೆ. ಪದೇ ಪದೇ ಅವರು ಈ ರೀತಿ ಅವಹೇಳನಕಾರಿಯಾಗಿ ನಿಮ್ದು ಅಷ್ಟೇ ಎಕರೆ ಇದೆ, ಇಷ್ಟೇ ಎಕರೆ ಇದೆ. ನೋಡ್ರಿ, ನೀವು ಕಾನೂನುಬದ್ಧವಾಗಿ ಏನಾದರೂ ಕಾನೂನು ವಿರೋಧಿ ಇದರಿಂದ ಏನಾದರೂ ನಾವು ಜಮೀನು ಮಾಡಿದರೆ ನೀವು ಹೋಗಿ ಅದರದೇ ಆದಂಥ ಒಂದಷ್ಟು ಲೋಕಾಯುಕ್ತ ಸಂಸ್ಥೆ ಇದೆ, ಎಲ್ಲ ಇದೆ, ಈಗಾಗಲೇ ನೀವು ಬೇಕಾದಷ್ಟು ಕೇಸ್ಗಳು ಹಾಕಿದ್ದೀರಿ, ನೀವು ಕೊಡಿ, ದೂರನ್ನು ಕೊಡಿ. ಅದು ಬಿಟ್ಟು ಇಂಥ ಮನೆ ಕುಟುಂಬದಲ್ಲಿ ಹೆಣ್ಮಕ್ಳ ಬಗ್ಗೆ ಮನೆಯವ್ರ ಬಗ್ಗೆ ಎಲ್ಲನೂ ನೀವು ಅವಹೇಳನಕಾರಿಯಾಗಿ ಪೋಸ್ಟ್ ಹಂಚಿದ್ರೆ ಇದು ನೀವು ತಿಳ್ಕೊಂಡಿದ್ದೀರಿ, ಇದರಿಂದ ನಮಗೆ ಭಾಳ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಾ ಇದ್ದೀರಿ. ರಾಜ್ಯದ ಜನ ಸ್ತ್ರೀ ಸಾಮಾನ್ಯರು ಇವತ್ತು ಚೀತು ಅಂತ ಉಗಿತಾ ಇದ್ದಾರೆ ನಿಮ್ಮ ಈ ಸಂಸ್ಕೃತಿಗೆ. ಈಗಾಗಲೇ ನೀವೇನು ಬಿಡದಿ ಟೌನ್ಶಿಪ್ಪು, ಈಗಾಗಲೇ ಅಲ್ಲೇನು ರೈತರು ಇದಕ್ಕೆ ಭಾಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನೀವು ಒಂದು ವಿಠಲಲ್ಲಿ ಗೋಲಿಬಾರ್ ಆಗಿತ್ತು. ಅದೇ ರೀತಿ ಇವತ್ತು ಹೇಳ್ತಾ ಇದ್ದೀನಿ, ನೀವೇನಾದರೂ ಬಿಡದಿ ಯೋಜನೆಯನ್ನು ನೀವೇನಾದರೂ ಮಾಡೇ ತೀರ್ತೀನಿ ಅಂತ ಹೊರಟ್ರೆ ನಿಜಕ್ಕೂ ಸಹ ಹೇಳ್ತೇನೆ, ರೈತರ ಅವರ ಸಾವಿನ ನೀವು ರೈತರಿಗೆ ಗೋಲಿಬಾರ್ ಮಾಡಿ ನೀವು ಯೋಜನೆ ಮಾಡ್ತೀನಿ ಅಂದರು, ಆವಾಗಲೂ ಸಹ ನೀವು ಯೋಜನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ, ಕಾಂಗ್ರೆಸ್ನ ಯಾರು ಈ ನೀಚ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಪೋಸ್ಟರ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ, ನಾವು ಅವರ ಪಕ್ಷದ ಯಾರು ಹಿರಿಯರಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಅವರು ಯಾರು ನೀಚ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತಿಳಿಯೇಳೋಂಥ ಕೆಲಸವನ್ನು ಮಾಡಬೇಕು. ಅವ್ರೇನಾದರೂ ಇದೇ ರೀತಿ ಮುಂದುವರಿಸಿದ್ರೆ ನಾವು ಸಹ ಅದೇ ರೀತಿ ಪೋಸ್ಟರ್ ಅಭಿಯಾನವನ್ನು ಮಾಡಬೇಕಾಗ್ತದೆ. ರಾಹುಲ್ ಗಾಂಧೀಜಿಯವರು, ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಎಲ್ಲಿ ಬರ್ತಾರೋ ಅವ್ರಿಗೂ ಸಹ ನಾವು ಇದೇ ರೀತಿಯ ಪೋಸ್ಟರ್ ವೆಲ್ಕಮ್ನ ನಾವು ಮಾಡಬೇಕಾಗ್ತದೆ. ಅಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಅವ್ರ ಅವಕಾಶ ಕೊಡಬಾರ್ದು. ಅದು ಮುಂದುವರಿಸಿದ್ರೆ ನಾವು ಸಹ ಇದೇ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಯಾರು ಆ ಒಂದು ಪೋಸ್ಟರ್ ಅಭಿಯಾನ ಮಾಡ್ತಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಅವ್ರು ತಿಳ್ಕೊಂಡಿದ್ದಾರೆ, ಇವತ್ತೇನು ಅವ್ರ ಪಕ್ಷ ಅಧಿಕಾರದಲ್ಲಿದೆ, ನಾವೇನು ಬೇಕಾಗಿದ್ರೂ ಮಾಡ್ತೀವಿ,
ಏನು ಬೇಕಾದರೂ ಮಾಡಿ ನಡೆದೋಗ್ತದೆ ಅಂತೇಳಿ. ಆದರೆ ಕಾಲ ಹೀಗೆ ಇರೋದಿಲ್ಲ. ಒಂದು ದಿವಸ ಅದು ನಿಮ್ಮ ಕುತ್ತಿಗೆಗೆ ಬರ್ತದೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ರೆ ಭಾಳ ಒಳ್ಳೆಯದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈಗ ಬಹಿರಂಗ ಚರ್ಚೆ ವಿಚಾರ ಎಲ್ಲಿಗೆ ಬಂತು? ಈಗ ಪರಸ್ಪರ ಸವಾಲು ಪ್ರತಿ ಸವಾಲು ಹಾಕೊಂಡಿದ್ರು, ಅವರು ಕರೆದಿದ್ರು, ನೀವು ಕರೆದ್ರಿ, ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಅನ್ಸುತ್ತೆ ಅದು. ನೋಡಿ, ಬಹಿರಂಗ ಚರ್ಚೆಗೆ ಕುಮಾರಣ್ಣವ್ರು ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬಾರಿ ಹೇಳಿದರು ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ. ಅದಕ್ಕೆ ಕುಮಾರಣ್ಣವ್ರು ಏನು ಹೇಳಿದರು, ಹೌದು ನಾನು ಸಿದ್ಧನಿದ್ದೇನೆ, ನೀವು ಯಾವತ್ತಾದರೂ ಒಂದು ದಿನಾಂಕವನ್ನು ನಿಗದಿ ಮಾಡಿ ಹೇಳಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ. ಪತ್ರವನ್ನು ಬರೆದು ಅವರು 26ನೇ ತಾರೀಕಿಗೆ ನಿಗದಿ ಮಾಡಿದರು. ಅದು ವಿಧಾನಸೌಧಕ್ಕೆ ನಿಮ್ಮದು 5 ಜನರ ತಂಡವನ್ನು ಕರ್ಕೊಂಡು ಅಂತೇಳಿ. ಅದಕ್ಕೆ ಆವತ್ತೇ ಕೂಡಲೇ ಅವ್ರಿಗೆ ಒಂದು ಪತ್ರವನ್ನು ಕೇಂದ್ರದ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರು ಕೂಡಲೇ ಒಂದು ಪತ್ರವನ್ನು ಬರೆದು, ನೋಡಿ ನಮ್ಮಲ್ಲಿ ಯಾವುದೇ ತಂಡ ಇಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದು ರೈತರ ತಂಡ, ಅದು ಬಿಟ್ಟರೆ ಬೇರೆ ತಂಡ ಇಲ್ಲ. ಹಾಗಾಗಿ ಏನು ಅಲ್ಲಿ ಬಿಡದಿ ಯೋಜನೆ ಟೌನ್ಶಿಪ್ ಏನು ನೀವು ಮಾಡಬೇಕಂತ ಹೊರಟಿದ್ದೀರಿ, ಈಗಾಗಲೇ ಅಲ್ಲಿ ಬೈರಮಂಗಲದಲ್ಲಿ ಈಗಾಗಲೇ ಸುಮಾರು 450ಕ್ಕೂ ಹೆಚ್ಚು ದಿನಗಳಿಂದ ನೀವೇನು ಇವತ್ತು ಅಲ್ಲಿ ರೈತರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು. ಹಾಗಾಗಿ ನಾವು ವಿಧಾನಸೌಧಕ್ಕೆ ಬಂದು ಈ ಯೋಜನೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ದಯಮಾಡಿ ನೀವು ಬನ್ನಿ, ಎಲ್ಲಿ ಬಿಡದಿಗೆ ಬೈರಮಂಗಲಕ್ಕೆ ಬನ್ನಿ, ಅಲ್ಲಿ ರೈತರ ಸಮ್ಮುಖದಲ್ಲೇ ನಾನು ಬರ್ತೇನೆ, ನೀವು ನಿಮ್ಮ ತಂಡನ ಕರ್ಕೊಂಡು ಬನ್ನಿ, ರೈತರು ಏನು ಹೇಳ್ತಾರೆ ನೀವು ನೋಡಿ ಅಂತೇಳಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ 80% ಜನ ಅಲ್ಲಿನ ಮಾಗಡಿ ಬಾಲಕೃಷ್ಣ ಅವ್ರ ಹಿಂದೆ ಈ ಯೋಜನೆಗೆ ಯಾವ ರೀತಿ ಮಾತನಾಡಿದ್ದಾರೆ ಅದನ್ನು ನಾನೇ ಪಕ್ಷದ ಕೇಂದ್ರ ಕಚೇರಿ ಪತ್ರಿಕಾಗೋಷ್ಠಿ ನಡೆಸಬೇಕಾದ್ರೆ ಅವ್ರು ಯಾವ ರೀತಿ ಏನು ಹೇಳಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾನು ಪತ್ರಿಕೆಗಳಿಗೆ ಅವ್ರು ಹೇಳಿರ್ತಕ್ಕಂಥ ವಿಡಿಯೋವನ್ನು ನಾನೇ ರಿಲೀಸ್ ಮಾಡಿದ್ದೆ. ಬಾಲಕೃಷ್ಣ ಅವರು ಒಂದೊಂದು ಸಾರಿ ಒಂದೊಂದು ಮಾತನ್ನು ಹೇಳೋದು ಬಿಡಬೇಕಾಗ್ತದೆ. ಆವತ್ತು ಈ ಯೋಜನೆ ವಿರುದ್ಧವಾಗಿ ಭಾಳ ಕಠೋರವಾಗಿ ಮಾತನಾಡಿರ್ತಕ್ಕಂಥವ್ರು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದೀರಿ ಅಂತೇಳಿ, ಇವತ್ತು ಆ ಪಕ್ಷದಲ್ಲಿ ಅವರಿದ್ದಾರೆ, ಅಧಿಕಾರಕ್ಕೆ ಆ ಪಕ್ಷ ಇದೆ ಅಂತೇಳಿ ಇವತ್ತು ರೈತರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ಅವ್ರು ಏನೇ ಮಾತನಾಡಿದ್ರು ಸಹ ಅಲ್ಲಿನ ರೈತರು ಸಂಪೂರ್ಣ ಈ ಯೋಜನೆಗೆ ವಿರೋಧ ಇದ್ದಾರೆ. 80% ಜನ ಇವತ್ತು ಆ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರನಾದರೂ ಬಿಡದಿ ಯೋಜನೆ, ಬಿಡದಿ ಟೌನ್ಶಿಪ್ಪನ್ನು ನಾನು ಮಾಡ್ತೀನಿ ಅಂತ ಹೊರಟ್ರೆ, ನೀವು ಇನ್ನೊಂದು ನೋಡಿ ಬೇಕಾಗಿದ್ದರೆ, ಈಗಾಗಲೇ ನೀವು BMRD ಇದೆ, ಈಗಾಗಲೇ GB ಅಂತ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ಬಂದ ನಂತರ ಏನು 5 ಗ್ಯಾರಂಟಿ ಸ್ಕೀಮ್ಗಳ ಹೆಸರಿನಲ್ಲಿ ಏನು ಇವತ್ತು ಸುಮಾರು 8.5 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ಏನು ಸಾಲ ಮಾಡಿದ್ದಾರೆ. ಇವತ್ತು ಬಿಡದಿ ಟೌನ್ಶಿಪ್ಗೂ ಸಹ GBA ಇದೆ, BBMP ಇದನ್ನು GBA ಮಾಡಿದರು. ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿ ಮುಚ್ಚಲಿಕ್ಕೂ ಸಹ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಈ ಒಂದು ಸರ್ಕಾರಕ್ಕೆ ಇವತ್ತು ಯಾವುದು ಇವತ್ತು ಒಂದು ಈ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ನೋಡಿ, ಆ ಟೌನ್ಶಿಪ್ಪು ಯಾರು ಖಾಸಗಿವರೆಗೆ ಏನು ಕೊಟ್ಟು ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಇದು ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥ ಒಂದು ಯೋಜನೆ ಬಿಟ್ಟರೆ ಇದು ಯಾವುದೇ ರಾಜ್ಯದ ಹಿತಾಸಕ್ತಿಗೋಸ್ಕರ, ರಾಜ್ಯದ ಜನರ ಹಿತಾಸಕ್ತಿಗೋಸ್ಕರ ಮಾಡ್ತಾ ಇರತಕ್ಕಂಥ ಈ ಒಂದು ಯೋಜನೆ ಅಲ್ಲ. ಈಗಾಗಲೇ ಉದಾಹರಣೆಗೆ ಈಗ ಅದ್ಯಾವುದೋ ಒಂದು ಕಸದ ಟೆಂಡರ್ನ ಈ ಸರ್ಕಾರ ಇನ್ನು ಅವಧಿ ಇರತಕ್ಕಂಥದ್ದು ಕೇವಲ ಇನ್ನು 2 ವರ್ಷ. ಆದರೆ 30 ವರ್ಷಕ್ಕೆ ಯಾವುದೋ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿರ್ತಕ್ಕಂಥ ಒಂದು ರಾಮ್ಕಿ ಅಂತ ಒಂದು ಕಂಪ್ನಿ, ಆ ಕಂಪ್ನಿ ಏನು ಮಾಡಿದ್ದಾರೆ, ಈಗಾಗಲೇ ಅದು ಬ್ಲ್ಯಾಕ್ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ಕಂಪ್ನಿಗೆ 30 ವರ್ಷಕ್ಕೆ ಕಸದ ಆ ಒಂದು ಟೆಂಡರ್ನ ಕೊಡ್ತಕ್ಕಂಥದ್ದು. ಅದಾದ ನಂತರ ಮತ್ತೆ 30 ವರ್ಷ ಆದಮೇಲೆ ಮತ್ತೆ ಅವ್ರಿಗೆ ಎನಾನ್ಸ್ಮೆಂಟ್ ಮಾಡೋದು ಅಂತೇಳಿ ಈಗಾಗಲೇ ಒಂದು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಭಾಗ. ಈ ಹಿಂದೆ ಬಿಡದಿ ಯೋಜನೆ, ಇದು ಏನು ನೈಸ್ ಯೋಜನೆ ಏನು ಮಾಡಿದರು, ಆ ನೈಸ್ ಯೋಜನೆಗೂ ಸಹ ಆವತ್ತಿನ ಏನು ತೀರ್ಮಾನ ಮಾಡಿದ್ರಲ್ವಾ, ತಾವೆಲ್ಲ ನೋಡಿ ಬೇಕಾಗಿದ್ದರೆ ಆವತ್ತು ಏನು ಸರ್ಕಾರದಿಂದ 10 ರೂಪಾಯಿಗೆ ಒಂದು ಎಕರೆಯನ್ನು ಕೊಟ್ಟು ಅವನೊಬ್ಬ ನೈಸ್ ಯೋಜನೆ ಅದೇನು ನೋಡ್ಲಿಕ್ಕೆ ಮಾತ್ರ ನೈಸು, ಆದರೆ ಅಲ್ಲಿನ ಜನರ, ಅಲ್ಲಿ ರೈತರ ಪಾಲಿಗೆ ಅದು ಭಾಳ ದೊಡ್ಡ ಹಗರಣ, ಭಾಳ ಹಾರ್ಡು. ಹಾಗಾಗಿ ಆವತ್ತಿನ ದಿವಸನೂ ಸರ್ಕಾರ ಅವನ ಹತ್ರನೂ ಸಹ ಆವತ್ತು ಯೋಜನೆ ಮಾಡಲಿಕ್ಕೆ ಅವನ ಹತ್ರ ಸಂಪೂರ್ಣವಾದ ಹಣ ಇರಲಿಲ್ಲ. ಆ ಹಣ ಅವ್ರು ಏನು ಮಾಡಿದ್ರು, ಸರ್ಕಾರ ಶ್ಯೂರಿಟಿ, ನೀವು ಎಕರೆಗೆ 10 ರೂಪಾಯಿ ಕೊಟ್ಟು ನೀವು ಸರ್ಕಾರ ಅವನು 1000 ಕೋಟಿ ತಗೊಳ್ಳಿ, 2000 ಕೋಟಿ ತಗೊಂಡು ಯೋಜನೆ ಮಾಡಿದ್ರೆ ಸರ್ಕಾರ ಶ್ಯೂರಿಟಿ. ನಾಳೆ ಏನಾದರೂ ಅವನ ಯೋಜನೆಗೆ ಹಣ ಕಟ್ಟಲಿಲ್ಲ ಅಂತಂದರೆ ಸರ್ಕಾರ ನಿಮ್ಮಂಥವ್ರು ಯಾರಿಗೆ ಬೇಕಾದ್ರೂ ನಾಳೆ ಬೆಳಿಗ್ಗೆ ಕೊಡ್ಬೋದು ಒಂದು ಯೋಜನೆ. ಸರ್ಕಾರನೇ ನಿಮ್ಗೆ 10 ರೂಪಾಯಿ ಎಕರೆಗೆ ಜಮೀನು ಕೊಟ್ಟು ಅವನ ಖಾಸಗಿ ಅವನಿಗೆ ನೀವು ಬ್ಯಾಂಕ್ಗಳಲ್ಲಿ ಎಷ್ಟು ಬೇಕಾದ್ರೂ ಸಾಲ ತಗೊಂಡ್ರೆ, ನಾವು ಬಿಡದಿ ಯೋಜನೆಯನ್ನು ಸಹ ಈಗೇನು ಸರ್ಕಾರದಲ್ಲಿ ಈಗ ನೀವಾಗಲೇ ಬೈಯಪ್ಪ ಇದೆ, GBA ಇದೆ, ನೀವು KHB ಇದೆ, ಇವ್ರು ಯಾರೂ ಸಹ ಯೋಜನೆ ಮಾಡ್ತಾ ಇಲ್ಲ. ಈ ಯೋಜನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಯಾರು, ಯಾವನೊಬ್ಬ ಖಾಸಗಿಯವನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ.
ಅದು ಸರ್ಕಾರದಿಂದ ಸಂಪೂರ್ಣವಾದ ಬ್ಯಾಂಕಿಂದ ಸಾಲ ತಗೊಂಡು ಸುಮಾರು ಅಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಇವತ್ತು ಯೋಜನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ರಿಯಲ್ ಎಸ್ಟೇಟ್ನ ಹಿತಾಸಕ್ತಿ ಇದೆ. ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಇಲ್ಲ. ಹಾಗಾಗಿ ಕೂಡಲೇ ಯೋಜನೆಯನ್ನು ಇವರು ರದ್ದುಪಡಿಸದೆ ಹೋದರೆ ರೈತರು ಮುಂದೆ ಬರ್ತಕ್ಕಂಥ ಇವರು ಯಾವುದೇ ಈಗೇನು ಬೇರೆ ಬೇರೆ ಯೋಜನೆ ಇದೊಂದೇ ಟೌನ್ಶಿಪ್ಪಿಂದ ಬೇರೆ ಬೇರೆ ಏನು ಇವರು ಟೌನ್ಶಿಪ್ಗಳು ಮಾಡಬೇಕು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಈಗಾಗಲೇ ಲ್ಯಾಂಡ್ ಅಕ್ವಿಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಎಲ್ಲಿ ಸಹ ಒಂದೇ ಒಂದು ಯೋಜನೆಯನ್ನು ಸಹ ಇವ್ರ ಕೈಲಿ ಮಾಡಲಿಕ್ಕೆ ಆಗೋದಿಲ್ಲ. ರೈತರು ಜಾಗೃತರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಇವತ್ತೇನು ಇವರದ್ದು ಬಹುಮತದ ಸರ್ಕಾರ, ನಾವು 136 137 ಜನ ಇದ್ದೀರಿ ಅಂತೇನು ಇವರು ಏನು ಬೇಕಾಗಿದ್ರು ಮಾಡ್ತಾರೆ ನಡೆಯುತ್ತೆ ಅಂತೇನು ಹೊರಟಿದ್ದಾರೆ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವ್ರನ್ನ 60-70 ಸೀಟಿಗೂ ಸಹ ಇವರು ಬರೋದಿಲ್ಲ. ಅಂಥ ಪರಿಸ್ಥಿತಿಗೆ ತಂದು ರಾಜ್ಯದ ಜನ ನಿಲ್ಲಿಸ್ತಾರೆ ನೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.